ಸಚಿವ ಬಿ ನಾಗೇಂದ್ರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ ಹಗರಣ ನಡೆದಿದ್ದು ಅಂತ ಹೇಳಿ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರೇ ಹಗರಣ ನಡೆದಿದೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಆಗ ಸಂಪುಟದಿಂದ ನಾಗೇಂದ್ರ ಅವರನ್ನ ಕೈಬಿಟ್ರು. ಡಿಕೆ ಯಾಕೆ ಈಗ ಅವರನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ. ಇಷ್ಟರ ಮಧ್ಯೆ ಏನು ಬದಲಾಗಿದೆ? ನಾಗೇಂದ್ರ ನಂತರ 100 ಜನ ಬಂದರೂ ಕೂಡ ಉದ್ಧಾರ ಆಗಲಿ ಎನ್ನುವೆ. ನನಗೆ ಜಾತಿ ಗೊತ್ತಿಲ್ಲ, ಅಣ್ಣತಮ್ಮರಿಗಾಗಿ ನಾನು ಜೊತೆಗಿರುವೆ. ಭ್ರಷ್ಟಾಚಾರಕ್ಕೆ ಸಿಎಂ ಜಾತಿಯನ್ನು ಜೋಡಿಸಿದ್ದಾರೆ. ನಾಚಿಕೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇದು ಕೇವಲ 87 ಕೋಟಿ ಅಂತೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರಲ್ಲ, ಇಷ್ಟದ್ರೊಳಗಡೆ ಏನ್ ಬದಲಾವಣೆ ಆಗಿದೆ ಅಂತ ಹೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣನೇ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಹೊಟ್ಟೆ ಕಿಚ್ಚು ಬಂದಿದೆ ಅಂತ ಹೇಳಿ. ನಾಗೇಂದ್ರ, ನಿನ್ನಂತವ್ರು 100 ಮಂದಿ ಆದ್ರೂ ಕೂಡ ಉದ್ಧಾರ ಆಗ್ಬೇಕಂತ ನಾವು ಬಯಸ್ತೀವಿ, ಆಗ್ಲಿ ಯಾರು ಹಾಳಾಗೋಗ್ಬೇಕಂತೇಳಿ ನಾನು ಬಯಸೋನು ನಾನಲ್ಲ. ನೀವು ಬದುಕಲಿಕ್ಕೇನೆ ನನ್ನ ಜೊತೆಯಲ್ಲಿ ಬಂದಂತವ್ರು. ಎಸ್ಟಿ ರಿಸರ್ವೇಶನ್ಗಳು ಬಂದಾದ್ಮೇಲೆ ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 5 ರಿಸರ್ವೇಶನ್ಗಳಾದಾಗ ನಿನ್ನ ಮೊದಲ ಭಾರತೀಯ ಜನತಾ ಪಕ್ಷದ MLA ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿಗೆ ಜಾತಿ ಅನ್ನೋದೇ ಗೊತ್ತಿಲ್ಲ. ಇವತ್ತು ಏನೇ ಇದ್ರೂ ಕೂಡ ಒಂದು ಅಣ್ಣ ತಮ್ಮಂದಿರಾಗಿ ಎಲ್ಲಾ ಜಾತಿಗಳು